ಎಂತ ಮಾತಾಡ್ತೀಯ? ಏನು ಮೀರಲಾರೆನು ಭೀಷ್ಮರಾಜ್ಞೆಯ. ನಮ್ಮಲ್ಲಿ ಭೀಷ್ಮರ ಮಾತನ್ನು ಮೀರುವವರು ಯಾರೂ ಇಲ್ಲ. ಅಂದ್ರೆ ಅಧಿಕಾರ ಅದಿ ಸುಮ್ಮನೆ ಇದ್ದದ್ದು ಮಾತಾಡ್ಬೇಡ್ರ. ಆಜ್ಞೆ ಅವರೊಂದು ಜಾತಿ ಸನ್ಯಾಸಿ. ಹೌದಪ್ಪ. ಪಾಪ ಎಲ್ಲಿ ಕೈ ಹಾಕಿದ್ರು ಎಂಥದ್ದು ಸಿಕ್ಕುವುದಿಲ್ಲ ಅಂತ ಮಾತುಂಟು, ನೆನ್ಪುಂಟ ನಿಂಗೆ? ಹೌದಪ್ಪ. ಅವರು ಅಧಿಕಾರದಲ್ಲಿಲ್ಲ, ಪೂರ್ತಿ ಹೊಣೆಗಾರಿಕೆ ಅವರಿಗೆ ಇರುವುದು. ಅನುಮಾನ ಏನು? ಸೂಕ್ಷ್ಮ. ಹೌದೌದು. ಯಾವುದೇ ಅಧಿಕಾರದಲ್ಲಿ ಅವರಿಲ್ಲ. ಹಾಗಾದ್ರೆ ಅವರಿಲ್ಲದೆ ಯಾವುದು ನಡೆಯುವುದಿಲ್ಲ. ಇಲ್ಲಿ ಎಂಥದ್ದು ನಡುವುದಿಲ್ಲ. ಇಲ್ಲಿ ಉಳಿದವರೆಲ್ಲ ಪೀಠಕ್ಕೆ ಪಟ್ಟಕ್ಕೆ ಬಿಟ್ರೆ ಮತ್ತೆ ಎಂಥದ್ದು ಇಲ್ಲ. ಸೂಕ್ಷ್ಮ. ಹಾಗಂತ ಅವ್ರ ಅಧಿಕಾರದಲ್ಲಿಲ್ಲ, ಅವ್ರು ಹೇಳ್ದಾಗ ನಡೆಯುವುದು. ಗೊತ್ತುಂಟ ಜೋರು ಮಾಡ್ತಾರ. ಜೋರು ಮಾಡಬೇಕಾದವರಿಗೂ ಜೋರು ಮಾಡುವುದಿಲ್ಲ. ಇಲ್ಲಿ ಇದ್ದವ್ರು ತಿಂಗಳ ಸಂಬಳ ನೋಡ್ಕೊಂಡು ಕೆಲ್ಸಕ್ಕೆ ಬರುವವರು ಯಾರೂ ಇಲ್ಲ. ಅವ್ರ ಮಾತೆ ನನ್ನ ಹತ್ರ ದಯವಿಟ್ಟು ಬಟ್ರೆ ದಯವಿಟ್ಟು ಅವ್ರ ಕೈ ಮುಗಿದ್ರ ಎದುರ ನಾವು ಹೋದ ಅಂತಲೇ ಅರ್ಥ. ಎಂತ ನಯ ವಿನಯ. ನಮಗೆ ಪಾಪ 3 ತಿಂಗಳ ಪಾಪ ಏನು ಇಲ್ಲದೆ ಹೋದ್ರು ಧರ್ಮಕ್ಕೆ ಬಂದ್ರು ಬೇಸರ ಆಗುದಿಲ್ಲ ಸ್ವಾಮಿ. ಅಂತೂ ನಿಮಗೆ ಆಗುದಿಲ್ಲ ಅನ್ನೋದು ಶತಸಿದ್ಧ. ಆದ್ರಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಬಂದದ್ದು. ಹೌದಾ? ಹೌದೌದು. ಮಾತಿಗೆ ಗೌರವ ಕೊಡ್ತೀರಾ? ಬೆಲೆ ಕೊಡ್ತೇನೆ. ಹಾಗಾದ್ರೆ ಎಂತ ಸ್ಥಿತಿ ಇದ್ರು ಹೌದು ನನ್ನನಿಗೆ ನೀವು ಕರ್ಕೊಂಡೋಗಿ ಮುಟ್ಟಿಸ್ಬೇಕು. ಯಾಕಪ್ಪ? ನೀವು ಅಲ್ಲಿ ಮಾತು ಕೊಡ್ಲಿಲ್ವಾ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸ್ತೇನಂತ? ಈಗ ಆಗೋದಿಲ್ಲ ಹೇಳಿದ್ರೆ ನೀವು ಮಾತಿಗೆ ತಪ್ಪಿದಾಗ ಆಗುದಿಲ್ವಾ? ಓ ಹೌದಲ್ಲ. ಮಾತಿಗೆ ತಪ್ಪಿದ ಬ್ರಾಹ್ಮಣ ಆಗತಾನ? ಹಾಗಾದ್ರೆ ಹೇಳಿ. ಮಾತಿಗೆ ತಪ್ಪಿದ ಬ್ರಾಹ್ಮಣ ಆಗುದಿಲ್ಲ. ನಿಮ್ಮಿಂದ ಆಗುದಿಲ್ಲದಿದ್ರೆ ನನಗೆ ನಾಲಿಗೆ ಇಲ್ಲ, ನಾ ಬ್ರಾಹ್ಮಣ ಅಲ್ಲ ಹೇಳಿ, ನಾ ಹೋಗ್ತೇನೆ. ನನ್ನ ಬ್ರಾಹ್ಮಣ್ಯದ ಮೇಲೆ ಸವಾರಿ ಮಾಡಬೇಡ. ಮತ್ತೆ ಹೇಳಿಲ್ವ ಕರ್ಕೊಂಡೋಗಿ ಮುಟ್ಟಿಸ್ತೇನಂತ? ಇವತ್ತಿನವರೆಗೂ ಯಾವುದಕ್ಕೆ ಹಾನಿ ಆದ್ರೂ ಬ್ರಾಹ್ಮಣ್ಯಕ್ಕೆ ಹಾನಿ ಮಾಡ್ಕೊಂಡವಲ್ಲ. ಹಾಗಾದ್ರೆ ಕರ್ಕೊಂಡೋಗಿ ಮುಟ್ಟಿಸಿ. ನಾಲಿಗೆ ಇಲ್ವಾ ನಿಮಗೆ? ನಾಲಿಗೆ ಉಂಟು, ಜನಿವಾರ ಉಂಟು, ಬ್ರಾಹ್ಮಣ ಹೌದು. ಮಾತಿನಂತೆ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸ್ತೇನೆ ಹೇಳಿಲ್ವಾ? ಮಾತೆ. ಹೌದಾ? ಹಾಗಾದ್ರೆ ಹೋಗುವ. ಇವತ್ತಾಗುದಿಲ್ಲ. ಕರ್ಕೊಂಡೋಗಿ ಮುಟ್ಟಿಸ್ತೇನೆ ಹೇಳಿದ? ಹೌದಾ? ನಾನು ಮುಟ್ಟಿಸ್ತೇನೆ ಅಂತ ಹೇಳಿದ್ದೆ, ಇವತ್ತೇ ಮುಟ್ಟಿಸ್ತೇ ಅಂತ ಹೇಳಿದ್ನ. 1 ತಿಂಗಳು ಆಗ್ಬಹುದು, 2 ತಿಂಗಳು ಆಗ್ಬಹುದು. ನಿನ್ನ ಗ್ರಾಚಾರ ಕೆಟ್ಟ ದಾರಿ ಮೇಲೆ 9 ತಿಂಗಳಾಗ್ಬಹುದು. ಬ್ರಾಹ್ಮಣ ನಂದು ಜನ್ಮಾರ ನೋಡಿ. ಈಗ ಭಟ್ರ ಧರ್ಮದ ಗಾಳಿ ಅದೇ. ನಾವು ಸಿಕ್ಕ ಬೀಳುವ ಪ್ರಸಂಗ ಬಂದ್ರೆ ನೀವು ಬ್ರಾಹ್ಮಣರ ನಾಲಿಗೆಯ ಅರೆ ನೋಡ, ನಮಗೆ ಸಂಪಾದನೆ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ಈ ವಿಭಾಗದಲ್ಲೆಲ್ಲ ನೀವು ಕಲಿಸ್ತಿ ಅಂತ ಹೇಳುದು ಬೇಡ. ಎಂತ ಕಲಿಸೋದ? ಮಣ್ಣ ಅದಲ್ಲ, ಒಂದು ಎಂತದು ಭಟ್ರೆ, ನಮಗೆ ಮದುವೆ ಆಗಬೇಕು ಭಟ್ರೆ. ನಿನ್ನ ಪ್ರಾಯದಲ್ಲಿ ನಾನಿದ್ರು ಹಾಗೆ ಮಾಡ್ತಿದ್ನೆ. ಸ್ವಲ್ಪ ಗೊತ್ತಾಗುತ್ತದೆ. ಗೊತ್ತಾಗದೆ ಇದ್ದದ್ದೆಲ್ಲ ಸತ್ತಿವೆ. ಹೋಗುವ ಅಂದೆ. ಹಿಂಗ ಅವಸರ ಉಂಟು ಇವತ್ತು ಅಂತ ನಂಗೆ ಗೊತ್ತಾಯ್ತು. ಅಯ್ಯೋ ಮದುವೆ ನಿನ್ನ 2 ಕಡೆ ಸಂಪಾದನೆ ಹೇಳಲಿಲ್ಲ ನಾನು. ಹೌದಪ್ಪ, ಮದುವೆನೆ ಹೌದು. ಅಗತ್ಯ ನಿನಗೆ.